ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಮಂಡಿ ನೋವಿಗೆ ಒಂದು ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಂಡಿ ನೋವಿದ್ದಾಗ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ನೋವು ಕಡಿಮೆ ಆಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಮಂಡಿ ನೋವು ಪದೇ ಪದೇ ಕಾಡ್ತಾ ಇರುತ್ತೆ, ಇಂಥವ್ರು ಅವಾಗವಾಗ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿದ್ರೆ ಮಂಡಿ ನೋವು ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಪ್ರತಿದಿನ ವಾಕ್ ಮಾಡೋದು, ಒಳ್ಳೆ ಲೈಫ್ ಸ್ಟೈಲ್ ಅಂದರೆ ಒಳ್ಳೆ ಫುಡ್ ಹ್ಯಾಬಿಟನ್ನು ಇಟ್ಕೊಳ್ಳೋದು, ಜೊತೆಗೆ ಮಂಡಿಗೆ ಯೂಸ್ ಆಗುವಂತಹ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡೋದು, ಇದೆಲ್ಲವನ್ನು ಮಾಡಿದ್ರೆ ಮಂಡಿ ನೋವು ಬೇಗ ಗುಣ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ನೋಡಿ, 5 ಕಡ್ಡಿ ಬೇವಿನ ಎಲೆಗಳನ್ನು ಈ ರೀತಿ ಬಿಡಿಸ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನಂತರ ಅಲೋವೆರಾ ಜೆಲ್ ಬೇಕಾಗುತ್ತೆ. ಫ್ರೆಶ್ ಅಲೋವೆರಾವನ್ನು ತೊಗೊಳ್ಳಿ, ರೆಡಿ ಇರೋದು ಬೇಡ. ಮನೆ ಹತ್ರನೇ ಗಿಡವನ್ನು ಹಾಕ್ಕೊಂಡಿದ್ರೆ ನೀವು ಅದನ್ನು ಸಿಪ್ಪೆಯನ್ನು ತೆಗೆದು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಇದು ಅಷ್ಟೇ ಉರಿಯೂತದ ಲಕ್ಷಣವನ್ನು ಕಡಿಮೆ ಮಾಡುತ್ತೆ, ನೋವನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೆಳ್ಳುಳ್ಳಿ ಎಸಳು, 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ಬಿಡಿಸಿ ತೊಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೋವು ನಿವಾರಕ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ಶುಂಠಿ, ಒಂದು 4 ಪೀಸಷ್ಟು ಶುಂಠಿಯನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಕಟ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಅರಿಶಿನ, ಇದು ಕೂಡ ಅಷ್ಟೇ ನೋವನ್ನು ನಿವಾರಣೆ ಮಾಡುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನವನ್ನು ತೊಗೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸಣ್ಣ ಉರಿಯಲ್ಲೇ ಇದನ್ನು ಬಿಸಿ ಮಾಡಿಕೊಳ್ಬೇಕು. ತುಂಬ ತಳ ಎಲ್ಲ ಹಿಡಿಯೋ ಥರ, ಸೀದೋಗೋ ಥರ ಎಲ್ಲ ಮಾಡಬಾರ್ದು. ಸಣ್ಣ ಉರಿಯಲ್ಲೇ ಇದನ್ನು ಬಿಸಿ ಮಾಡ್ಕೊಳ್ಳಿ. ಇದನ್ನು ಬಳಸಿ ಉಳ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ನೆಕ್ಸ್ಟು ಮತ್ತೆ ಬಿಸಿ ಮಾಡಿ ಬಳಸಬಹುದು. ಹಾಗೆ ನಮ್ಮ ಬಳಿ ನೋವು ನಿವಾರಕ ಅಂದರೆ ನೋವನ್ನು ಕಡಿಮೆ ಮಾಡುವಂತಹ, ಅಂದರೆ ಯಾವುದೇ ರೀತಿಯ ಜಾಯಿಂಟ್ ಪೇಯ್ನ್ ಇರಲಿ, ಮಸಲ್ ಪೇಯ್ನ್ ಇರಲಿ, ಅದನ್ನು ಕಡಿಮೆ ಮಾಡುವಂತಹ ಒಂದು ಎಣ್ಣೆ ಸಿಗುತ್ತೆ. ಅದನ್ನು ಬೇಕಿದ್ದರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಬಹುದು. ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹರಳೆಣ್ಣೆಯನ್ನು ನಿಮ್ಮ ಮಂಡಿಗೆ ಅಪ್ಲೈ ಮಾಡಿ, ಹರಳೆಣ್ಣೆಯನ್ನು ಅಪ್ಲೈ ಮಾಡಿ ಜಸ್ಟ್ ಒಂದು ನಿಮಿಷ ಜಸ್ಟ್ ಮಸಾಜ್ ಮಾಡಿಬಿಟ್ಟು ಹರಳೆಣ್ಣೆಯಿಂದ ನಂತರ ಈ ಪ್ಯಾಕನ್ನು ನಿಮಗೆ ಎಲ್ಲಿ ಪೇಯ್ನ್ ಆಗ್ತಿರುತ್ತೆ ಅಲ್ಲಿಗೆ ಹಚ್ಕೊಳ್ಳಿ. ಇದೆಲ್ಲ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲಪ್ಪ ಅಂದರೆ ನಮ್ಮ ಹತ್ರ ನೋವನ್ನು ನಿವಾರಣೆ ಮಾಡುವಂತಹ ಎಣ್ಣೆ ಇದೆ. ಯಶೋಧರೆ ಜಾಯಿಂಟ್ ಪೇಯ್ನ್ ಆಯಿಲ್ ಅಂತ ಸಾಕಷ್ಟು ಜನ ತೊಗೊಂಡು ಬಳಸ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಇದೆ. ನೀವು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ಜಸ್ಟ್ ಅದನ್ನು ಅಪ್ಲೈ ಮಾಡಿ 5 ನಿಮಿಷ ಮಸಾಜ್ ಮಾಡಿ 1 ಅವರ್ ಬಿಟ್ಟು ಬಿಸಿನೀರಲ್ಲಿ ತೊಳ್ಕೊಬೇಕು ಅಷ್ಟೇ. ಅದು ನೋಡಿ, ಈ ರೀತಿ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ತುಂಬ ದೊಡ್ಡ ಪ್ರಾಬ್ಲಮ್ ಅಂದರೆ ಒಳಗಡೆ ಮೂಳೆ ಏನೋ ಸೌದಿರುತ್ತೆ ಅಥವಾ ಮೂಳೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅದು ಸಡನ್ನಾಗಿ ನೀವು ಅಪ್ಲೈ ಮಾಡಿದ ತಕ್ಷಣ ಸರಿ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಮಾಡೋದು, ವಾಕ್ ಮಾಡೋದು, ಅದು ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಬೇಕಾಗುತ್ತೆ. ಒಬ್ಬೊಬ್ಬರು ಕಂಡೀಷನ್ ಒಂದು ರೀತಿ ಇರುತ್ತೆ. ಸೊ ನಿಮ್ಗೆ ಏನಾಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಎಕ್ಸ್ರೇ ಎಲ್ಲ ತೆಗೆಸಿರ್ತೀರ, ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬಹುದು, ಮೇಲೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣ ಆಗುತ್ತಾ ಅಥವಾ ಒಳಗಿಂದ ಅದು ಗುಣ ಅವಶ್ಯಕತೆ ಇದೆಯಾ ಅದಕ್ಕೆ ಅಂತೆಲ್ಲ ನೋಡಿಕೊಂಡು ಎಷ್ಟೊಂದು ಸಲ ನಾವೇ ನಮಗೇನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಸೊ ಬ್ಲೈಂಡಾಗಿ ಎಲ್ಲವನ್ನ ಮಾಡೋದಕ್ಕಿಂತ ಮೊದಲು ನಿಮ್ಮ ಒಂದು ಸಮಸ್ಯೆಗೆ ಏನು ಕಾರಣ ಇದೆ ಅಂತ ಯೋಚನೆ ಮಾಡಿ ನಂತರ ಇದನ್ನು ಟ್ರೈ ಮಾಡಿ. ಅಂದರೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಬಹುದು. 1-2 ಸಲ ಮಾಡಿ ನೋಡಿ, ನಿಮಗೆ ರಿಸಲ್ಟು ಗೊತ್ತಾಗುತ್ತೆ.